ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಲೋಕಯಾತ್ರಾ ವಿಧಾಯಿನ್ಯೇ ನಮಃ ಬಗ್ಗೆ ಓದ್ತೀನಿ. ಪ್ರಪಂಚವು ಹೇಗೆ ನಡೆಯುತ್ತಿರಬೇಕೋ ಅದನ್ನು ವಿಧಾಯಕ ಮಾಡಿರುವವಳು. ಮುಂದಿನದ್ದು ಏಕಾಕಿನ್ಯೇ ನಮಃ. ನೇಹನಾನಾಸ್ತಿ ಕಿಂಚನ ಎಂಬ ಶ್ರುತ್ಯಾನುಸಾರ ಅದ್ವಿತೀಯ ಪರಬ್ರಹ್ಮ ಸ್ವರೂಪದಿಂದ ತಾನೇ ತಾನಾಗಿರುವವಳು. ತಾನೊಬ್ಬಳೇ ಪ್ರಪಂಚವನ್ನು ಸೃಷ್ಟಿಸಿ ಸ್ಥಿತಿಗೆ ತಂದು ಅನಂತರ ಲಯವನ್ನು ಮಾಡುವವಳಾದುದರಿಂದ ಏಕಾಕಿನಿ ಎಂದು ದೇವಿ ಪುರಾಣದಲ್ಲೂ ಹೇಳಿದೆ. ಮುಂದಿನದ್ದು ಭೂಮರೂಪಾಯೇ ನಮಃ. ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯಚ್ಛೃಣೋತಿ ನಾಣ್ಯದ್ವಿಜಾನಾತಿ ಸ ಭೂಮ ಎಂಬ ಶ್ರುತ್ಯಾಧಾರದಂತೆ ಯಾವುದರಲ್ಲಿ ಮತ್ತೊಂದು ಕಾಣದೆ ಕೇಳದೆ ಆನಂದ ಮಾತ್ರ ಸ್ವರೂಪವಾಗಿರುವುದೋ ಅದು ಭೂಮ ಶಬ್ದದ ವಾಚ್ಯವಾದ ಬ್ರಹ್ಮಾನಂದವು. ಇಂತಹ ಆನಂದ ಸ್ವರೂಪಿಣಿಯು. ಮುಂದಿನದ್ದು ನಿರ್ದ್ವೈತಾಯೇ ನಮಃ. ಜಗತ್ತು ಪರಬ್ರಹ್ಮನಿಗಿಂತ ಬೇರೆಯಾಗಿರುವುದು ಮತ್ತು ಬ್ರಹ್ಮವೇ ಬೇರೆ ಜೀವನೇ ಬೇರೆ ಎಂಬುವುಗಳನ್ನೇ ದ್ವೈತವೆಂದು ಕೆಲವರು ಕಲ್ಪಿಸಿರುತ್ತಾರೆ. ಎರಡು ಎನ್ನುವುದು ಇಲ್ಲದೆ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯೇ ಜಗತ್ತು ಮತ್ತು ಜೀವರೂಪವಾಗಿರುವುದು ಈ ಸಹಸ್ರನಾಮಗಳಲ್ಲಿನ ಅನೇಕ ನಾಮಗಳಿಂದ ವ್ಯಕ್ತವಾಗುವುದು. ಆದುದರಿಂದ ಎರಡು ಎನ್ನುವುದು ಇಲ್ಲದೆ ಒಂದೇ ವಸ್ತುವಾಗಿರುವಂತಹ ಅದ್ವೈತ ಸ್ವರೂಪಿಣಿಯಾದ್ದರಿಂದ ಶ್ರೀದೇವಿಗೆ ನಿರ್ದ್ವೈತೆ ಎಂದು ಹೆಸರು. ಮುಂದಿನದ್ದು ದ್ವೈತ್ಯವರ್ಜಿತಾಯೇ ನಮಃ. ಭ್ರಾಂತಿ ಸ್ವರೂಪವಾದ ಅಜ್ಞಾನದಿಂದ ಜಗತ್ತು ಮತ್ತು ದೇಹ ಸತ್ಯವೆಂದು ತೋರುವುದೇ ಹೊರತು ವಾಸ್ತವವಾಗಿ ಸತ್ಯವಾದುದಲ್ಲ. ಆದುದರಿಂದ ಭ್ರಾಂತಿಯೇ ದ್ವೈತ. ಭ್ರಾಂತಿ ನಾಶವಾದರೆ ಅದ್ವೈತವೇ ನಿಲ್ಲುವುದು. ಆದುದರಿಂದ ಭ್ರಾಂತಿರಹಿತ ಸ್ವರೂಪಿಣಿಯು. ಶ್ರೀಮಾತ್ರೆ ನಮಃ.